ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಡೇ 2 ಆಫ್ ನಾರ್ತ್ ಈಸ್ಟ್ ಟ್ರಿಪ್ಪು. ನಿನ್ನೆ ಬೊಂಡಿಲಲ್ಲಿ ಸ್ಟೇ ಆಗಿದ್ವಿ. ಸೊ ಮಾರ್ನಿಂಗ್ ಜರ್ಲಿ ಬಿಟ್ವಿ. ಸೊ ಬರಬೇಕಾದ್ರೆ ಇಟ್ ಈಸ್ ಸೋ ಕೂಲು. ಕರ್ವಿಂಗ್ಸ್ ಆಗಲಿ ಎವ್ರಿ ಮೂಮೆಂಟ್ ತುಂಬಾ ಎಂಜಾಯ್ ಮಾಡ್ತಾ ತವಾಂಗಿಗೆ ಹೊರಟಿದ್ವಿ. ನೀವು ನೋಡ್ತಿರೋ ಈ ಬ್ಯೂಟಿಫುಲ್ ಪ್ಲೇಸು ಸೇಲಾ ಪಾಸ್ ಅಂತ ಹೇಳಿ. ಇದು ಜಸ್ಟ್ ಬ್ಯೂಟಿಫುಲ್ ಅಷ್ಟೇ ಅಲ್ಲ, ಒಂದು ಹಿಸ್ಟ್ರಿ ಸುಧಾ ಇನ್ಕ್ಲೂಡೆಡ್ ಇದೆ. ಅದೇನಂದರೆ 1962 ಸೈನೋ ಇಂಡಿಯನ್ ವಾರ್ ನಡೆದಾಗ ಈ ಪ್ಲೇಸು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಒಬ್ಳು ಸೇಲಾ ಅಂತ ಹೇಳಿ ಹುಡುಗಿ ಅದು ಸೋಲ್ಜರಿಗೆ ತುಂಬಾ ಸಪೋರ್ಟ್ ಮಾಡಿ ಅಪೋನೆಂಟ್ ಜೊತೆ ಹೋರಾಡಿ ಅವರಿಗೆಲ್ಲ ಹೆಲ್ಪ್ ಮಾಡಬೇಕಾ ತನ್ನ ಲೈಫ್ ಸ್ಯಾಕ್ರಿಫೈಸ್ ಮಾಡಿದ್ಲು. ಆ ಹೆಸರೇ ಸೇಲಾ ಅಂತ ಬಂದಿದೆ ಅಂತ ಹೇಳ್ತಾರೆ. ಸೊ ನಾವು ತಳಗಿಳಿದು ಫೋಟೋಶೂಟ್ ಎಲ್ಲ ಮಾಡಿ ಮತ್ತೆ ನಾವು ಟುವರ್ಡ್ಸ್ ತವಾಂಗಿ ಹೊರಟಿದ್ವಿ. ಸೊ ನಮಗೆ ಎಕ್ಸ್ಪೆಕ್ಟೇ ಇರಲಿಲ್ಲ ಸ್ನೋಫಾಲ್ ಅಂತ ನಾವೆಲ್ಲ ನೋಡ್ತೀವಿ ಟ್ರಿಪ್ಪಲ್ಲಿ ಅಂತ ಹೇಳಿ. ಅದು ನನ್ನ ಸೆಕೆಂಡ್ ಡೇನೇ ನಾನು ಸ್ನೋಫಾಲ್ ನೋಡ್ತಿದ್ದೆ. ದಟ್ ಈಸ್ ಸೋ ಅಡ್ವೆಂಚರಸ್ ಅನ್ನಿಸ್ತು. ಇಟ್ಸ್ ಬಿಕಾಸ್ ನಾವಿರೋ ಈ ಕರೆಂಟ್ ಆಲ್ಟಿಟ್ಯೂಡು 13,000 ಫೀಟು. ಅದು ಎವ್ರಿ ಕರ್ವು ಎವ್ರಿ ಮೂಮೆಂಟಲ್ಲಿ ಅದು ಸ್ನೋಫಾಲ್ ಆಗಿದ್ದು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ಬಿಟ್ಟಿದ್ದು. ಅಲ್ಲಿ ಫ್ರೋಝನ್ ಸೇಲಾ ರಿವರ್ ಇತ್ತು. ಅಲ್ಲಿ ನಾವು ಇಳ್ಕೊಂಡ್ವಿ. ಅಲ್ಲಿ ಇಳ್ಕೊಂಡ ತಕ್ಷಣನೇ ನನಗೆ ರಿಯಾಲಿಟಿ ಇದು ಗೊತ್ತಾಗ್ಬಿಡ್ತು. ಯಾಕಂದರೆ ಫುಲ್ ನನ್ನ ಹ್ಯಾಂಡ್ಸ್ ಎಲ್ಲ ಫ್ರೋಝನ್ ಆಗಿಬಿಟ್ಟಿತ್ತು. ಆ್ಯಸ್ ವೆಲ್ ಆ್ಯಸ್ ನಂಗೆ ಸ್ವಲ್ಪ ಬ್ರೀತ್ ಮಾಡೋಕ್ಕೆ ಚಳಿಯಲ್ಲಿ ಪ್ರಾಬ್ಲಮ್ಸ್ ಸುಧಾ ಆಗ್ತಿತ್ತು. ನನಗೆ ಗೊತ್ತಿಲ್ಲ ನನ್ನ ಮಕ್ಕಳು ಯಾವ ಥರ ಎಂಜಾಯ್ ಮಾಡ್ತಿದ್ರು ಅಂತ, ಬಟ್ ನನಗೆ ಮಾತ್ರ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿತ್ತು. ಸ್ಪೆಷಲಿ ನಮ್ಮ ಸಿದ್ಧಿ ತುಂಬಾ ಎಂಜಾಯ್ ಮಾಡಿದ್ಲು ಆ ಸ್ನೋವಲ್ಲಿ. ನನ್ನ ಸಣ್ಣವಳು ಆಗಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಸಣ್ಣವ್ರು ಆಗ್ಬಿಟ್ಟಿದ್ರು. ಎಲ್ಲರಿಗೂ ಖುಷಿಯಾಗಿ ಫೋನ್ ಹಚ್ತಿದ್ರು ನಾ ಈ ಥರ ಸ್ನೋ ಹೋಗಿದ್ವಿ ಅಂತ ಹೇಳಿ. ನಮ್ಮ ಹಸ್ಬೆಂಡ್ ಅಂತಿದ್ರು ನೀನು ವಿಶ್ ಫುಲ್ಫಿಲ್ ಮಾಡಿದೆ, ಶಿಮ್ಲಾ ಇಲ್ಲ ಅಟ್ಲೀಸ್ಟ್ ಇಲ್ಲಿ ನಿನಗೆ ಸ್ನೋಫಾಲ್ ತೋರಿಸಿದೆ ಅಂತ ಹೇಳಿ. ನನಗೆ ಎಲ್ಲಕ್ಕಿಂತ ಜಾಸ್ತಿ ಚಿಂತೆ ಊಟದಿತ್ತು ನಮ್ಮ ಸಿದ್ಧಿ ಸಿರಿ ಇದು. ಬಟ್ ಸ್ಪೆಷಲಿ ಇಲ್ಲೆಲ್ಲ ರೈಸು ಆಮೇಲೆ ದಾಲ್ ಸಿಕ್ತಿತ್ತು. ಸೊ ನಮ್ಮ ಸಿದ್ಧಿಗೇನು ಪ್ರಾಬ್ಲಮ್ ಇರಲಿಲ್ಲ. ರಿಗಾರ್ಡಿಂಗ್ ಸಿರಿ ನಾನು ಕೆಟಲ್ಲು ಪ್ಲಸ್ ಹೋಮ್ ಮೇಡ್ ಐಟಮ್ಸ್ ತೊಗೊಂಡು ಹೋಗಿದ್ದೆ. ಸೊ ಲಾಸ್ಟ್ ವಿಡಿಯೋಲ್ಲಿ ನೋಡಿರಬೇಕು. ಅದನ್ನೆಲ್ಲ ಅಲ್ಲೇ ಇನ್ಸ್ಟೆಂಟ್ ಪ್ರಿಪೇರ್ ಮಾಡಿ ಅವಳಿಗೆ ಫೀಡ್ ಮಾಡ್ತಿದ್ದೆ. ಸೊ ಈ ವಿಡಿಯೋಲಿ ನೋಡ್ತಿರ್ಬೇಕು. ನಾನು ಜಸ್ಟ್ ಬಿಸಿ ನೀರು ಆ್ಯಡ್ ಮಾಡಿದೆ ಹೋಮ್ ಮೇಡ್ ಸಿರ್ಲಾಕಿಗೆ. ಸೊ ಅವಳು ಈಸಿಲಿ ತಿಂದ್ಬಿಟ್ಟಿದ್ಲು, ಅದೇನು ಪ್ರಾಬ್ಲಮ್ ಆಗಲಿಲ್ಲ. ಅಷ್ಟಾದಮೇಲೆ ಅಲ್ಲೇ ಒಂದು ಸ್ವಲ್ಪ ಲೋಕಲ್ ಶಾಪಿಂಗ್ ಎಲ್ಲ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಬಂದಾದಮೇಲೆ ಸ್ವಲ್ಪ ಊಟ ಮಾಡಿ ಅವ್ರಿಗೂ ಇಬ್ಬರಿಗೂ ಊಟ ಮಾಡಿ ತುಂಬಾ ಟಯರ್ಡ್ ಆಗಿತ್ತು. ಸೊ ಮಾರ್ನಿಂಗ್ ಮತ್ತೆ ಜಲ್ದಿ ಹೇಳಬೇಕಾಗಿತ್ತು. ನಾವೆಲ್ಲ ಹೋಗೋ ನೆಕ್ಸ್ಟ್ ಪ್ಲೇಸ್ ತುಂಬಾ ಅಡ್ವೆಂಚರಸ್ ಆಗಿತ್ತು ಅಂತ ಕೇಳ್ಪಟ್ಟಿದ್ದೆ ಹಿಂದಿನ ದಿನ. ಸೊ ಇಷ್ಟು ಹೇಳಿ ನನ್ನ ಈ ಸೆಕೆಂಡ್ ವ್ಲಾಗ್ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್